ಸಾಕು ಶ್ರಾವಣಿ. ನೀನು ನಮ್ಮನ್ನ ಅವರನ್ನ ಒಂದು ಮಾಡೋ ಪ್ರಯತ್ನ ಇವತ್ತಿಗೆ ನಿಲ್ಲಿಸ್ಬಿಡು. ನೀನು ಮಾಡೋ ಒಂದೊಂದು ಪ್ರಯತ್ನಕ್ಕೂ ನನ್ನದಿಗೆ ಅಪಮಾನ ಅವಮಾನ ನೋವುಗಳನ್ನ ತಂದು ಸುರಿತಾ ಇದ್ದಾರೆ. ನಮಗ್ ತಡ್ಕೊಳಕ್ ಆಗಲ್ಲ. ಎಷ್ಟು ಅಂತ ಸಹಿಸ್ಕೊಳ್ಳೋದು? ಅಪ್ಪಪ್ಪ, ಎಂತ ನಿಂದನೆ, ಎಂತೆಂತ ಹೊಲಸು ಮಾತುಗಳು, ಅದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಮನುಷ್ಯರ ನಾಲ್ಗೆಯಲ್ಲಿ ಆ ದೇವ್ರು ಇನ್ನೆಂತ ವಿಷ ಇಟ್ಟಿದ್ದಾನೋ. ಒಂದೊಂದು ಮಾತುಗೂ 100 ಸಲ ಕುತ್ತಿಗೆ ಇಸ್ಕೊಂಡು ಸಾಯ್ಬೇಕು ಅನ್ನಿಸ್ತಾ ಇತ್ತು. ಪ್ರಾಣ ಹೋಗಿ ಹೋಗಿ ಬರ್ತಿದೆ. ನಾವು ಮನುಷ್ಯರು ತಾನೆ, ನಮಗೂ ಮನಸ್ಸಿದೆ ಅಂತ ಅವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ? ಬಾಯಿಗೆ ಬಂದಾಗ ಮಾತಾಡ್ಬಿಡದ? ನೀನೇ ಹೇಳು ಶ್ರಾವಣಿ, ಇವಳೇನಾದ್ರೂ ಬಂದು ನಾಗಾರ್ಜುನ ಹತ್ರ ಗಿಫ್ಟ್ ಕೊಡು ಅಂತ ಕೇಳಿದ್ಲಾ? ಹೇಳಿದೆ, ಇವಳು ತಗೊಂಡ್ಲು. ಆ ಪೊಲೀಸ್ ಪುಣ್ಯಾತ್ಮ ಮನೆ ಬಾಗಿಲು ತನಕ ಬಂದಾಗ ನಾನು ಆ ನೆಕ್ಲೆಸ್ ನ ವಾಪಸ್ ಕೊಟ್ಟೆ. ಆದ್ರೆ ನೀನು ಅದನ್ನ ನಮ್ಗೆ ವಾಪಸ್ ಇಸ್ಕೊಟ್ಟೆ. ತಗೊಂಡಿದ್ದ ತಪ್ಪಿಗೆ ಕುತ್ತಿಗೆ ಇಸ್ಕೊಳ್ಳೋಷ್ಟು ಬಹುಮಾನ ಸಿಕ್ಬಿಟ್ಟಿದೆ. ಎಷ್ಟು ಎಷ್ಟು ಅಂತ ಅವಮಾನಗಳನ್ನ ಸಹಿಸ್ಕೊಳಕ್ಕಾಗುತ್ತೆ? ಆಂಟಿ, ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ. ಅದಕ್ಕೆ ನಾನು ಕೈ ಮುಗ್ದು ಕ್ಷಮೆ ಕೇಳ್ಕೊತೀನಿ. ಆದ್ರೆ ಈ ಶ್ರಾವಣಿ ಯಾವ ಕೆಲಸನೂ ಕೈಗೆ ತಗೊಂಡು ಸೋತು ಅರ್ಧಕ್ಕೆ ಬಿಟ್ಟವಳಲ್ಲ. ಈಗೊಂದು ಧರ್ಮ ಯುದ್ಧ ಶುರು ಮಾಡ್ಬಿಟ್ಟಿದ್ದೀನಿ. ನಾನ್ ಸೋತ್ರೂ ಚಿಂತೆ ಇಲ್ಲ, ಧರ್ಮ ಸೋಲ್ಬಾರ್ದು. ನ್ಯಾಯ ಧರ್ಮ ಈಗ ನಿಮ್ ಬೆನ್ನಿಗಿದೆ. ನಾನ್ ಮುಂದೆ ನಿಂತು ಯುದ್ಧ ಗೆದ್ಕೊಡ್ತೀನಿ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ. ಬೇಡ, ಬಿಟ್ಬಿಡು ಅಂತ ಹೇಳಿದ್ನಲ್ಲ ಶ್ರಾವಣಿ. ಆಂಟಿ ಪ್ಲೀಸ್. ನೀವು ಮೌಸಮಿನ ಕರ್ಕೊಂಡು ನಿಶ್ಚಿತಾರ್ಥಕ್ಕೆ ಬನ್ನಿ. ನಿಮಗೆ ಯಾರ್ಯಾರಿಂದ ಅವಮಾನ ಆಗಿದೆಯೋ ಅವ್ರ ಕೈಯಿಂದನೇ ಮೌಸಮಿ ಕುತ್ತಿಗೆ ಅದೇ ನೆಕ್ಲೆಸ್ ಹಾಕ್ತೀನಿ. ಇಟ್ಸ್ ಮೈ ಚಾಲೆಂಜ್. ಬೇಡ ಶ್ರಾವಣಿ, ನಾವ್ ಆ ಮನೆಗೆ ಹೋಗ್ಬೇಕು, ಅವ್ರ ಜೊತೆ ಕೂಡಿ ಬಾಳ್ಬೇಕು ಅನ್ನೋ ಆಸೆಗಳಿಗೆಲ್ಲ ಕೊಳ್ಳಿ ಇಟ್ಕೊಂಡಿದ್ದಾಯ್ತು. ನಮ್ಮನ್ನ ನಮ್ ಪಾಡಕ್ ಬಿಟ್ಬಿಡು. ಆಂಟಿ, ನೀವು ನನಗೋಸ್ಕರ ಬರ್ತಾ ಇದ್ದೀರಿ. ನಿಮಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ರೆ ನನಗೋಸ್ಕರ ಬರ್ತಿದ್ದೀನಿ ಅಷ್ಟೇ. ಶ್ರಾವಣಿ, ಶ್ರಾವಣಿ, ನನ್ನ ಮಾತ್ಗೆ ಡೆಕೋರೇಷನ್ ಅವರೆಲ್ಲ ಸರಿ ಸರಿ, ಅವರೇ ಎಲ್ಲ ತಂದ್ಬಿಡ್ತಾರಾ? ಒಳ್ಳೇದೇ ಆಯ್ತು ಬಿಡಿ. ಆಮೇಲೆ ಪುರೋಹಿತರಿಗೆ ಕಾರ್ ಮಾಡಿ ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿನೂ ನಿಮ್ದೆ. ಟೈಮಿಗೆ ಸರಿಯಾಗಿ ಬಂದ್ಬಿಡ್ಬೇಕು. ವೆಲ್ಕಮ್ ಡ್ರಿಂಕ್ ಇಂದ ಹಿಡಿದು ಫಿಂಗರ್ ಬೌಲ್ ಅವರಿಗೂ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು. ಊಟ ಅಮೃತ ಅಮೃತ ಇದ್ದಂಗೆ ಇರಬೇಕು. ಆಮೇಲೆ ಗೊತ್ತಾಯ್ತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗೌಡ್ರ ಕೋಪ ಏನು ಅಂತ. ಬೆಳಗ್ಗೆ ನಡೆಯೋದು ಎಂಗೇಜ್ಮೆಂಟ್ ಆದ್ರೂ ಮಿನಿ ಮಿನಿ ಮದುವೆ ತರ ಇರಬೇಕು ನೋಡಿ. ಮದುವೆ ಕಾಂಟ್ರಾಕ್ಟು ನಿಮಗೆ ಬೇಕು ಅನ್ನೋದಾದ್ರೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು ನೀವು. ಬಂದು ಗೆಸ್ಟ್ಗಳೆಲ್ಲ ಆಶ್ಚರ್ಯವಾಗಿರ್ಬೇಕು, ಏನಪ್ಪ ಅರೇಂಜ್ಮೆಂಟ್ಸ್ ಇಷ್ಟು ಚೆನ್ನಾಗಿದೆ ಅಂತ. ಸರಿ, ಯಾವ ಲೋಪನೂ ಇಲ್ದಂಗೆ ನೋಡ್ಕೊಳ್ಳಿ. ಆಯ್ತಾಯ್ತು, ನಾ ಹೇಳ್ತೀನಿ. ಆಯ್ತು, ಸಿಕ್ಕೋಣ ಬೇಡ. ಸರಿ ಸರಿ, ಇಡ್ತೀನಿ. ರೀ, ಏನು ಯೋಚನೆ ಮಾಡ್ತಾ ಇಲ್ಲ? ಈ ಮದುವೆ ನಡಿಬೇಕಾ ಕಾವೇರಿ? ನಾಗಾರ್ಜುನನಿಗೂ ಶ್ರಾವಣಿಗೂ ಮದುವೆ ನಡಿಬೇಕಾ ಅಂತ ಕೇಳ್ತಾ ಇದ್ದೀನಿ. ಇದೇನ್ರಿ, ಹೊತ್ತು ಹುಟ್ಟಿದ್ರೆ ನಿಶ್ಚಿತಾರ್ಥ, ಬಂಧುಗಳು ಗೆಸ್ಟ್ಗಳು ಎಲ್ಲ ಬಂದ್ಬಿಡ್ತಾರೆ.
ಅಲಂಕಾರದವರು, ಪುರೋಹಿತರಿಗೆ, ಊಟ ತಿಂಡಿ ಎಲ್ಲರಿಗೂ ಹೇಳಾಗಿದೆ. ಈಗ ನೋಡಿದ್ರೆ ನೀವು ಮದುವೆ ನಡಿಬೇಕಂತ ಕೇಳ್ತಾ ಇದ್ದೀರಲ್ಲ. ಅದೇ ನಾನು ಹೇಳ್ತಾ ಇರೋದು. ಬೆಳಗ್ಗೆ ನಡಿಬೇಕಾದ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ರೆ ಮದುವೆ ಮಾಡೋಂಗಿಲ್ವಲ್ಲ ಕಾವೇರಿ? ರೀ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ, ನಿಮ್ಮ ಬುದ್ಧಿಗೆ? ನನ್ನ ತಲೆ ಬುದ್ಧಿ ಎರಡು ಸರಿಯಾಗಿದ್ದೆ ಹೇಳ್ತಾ ಇದ್ದೀನಿ. ನನಗನ್ಸುತ್ತೆ ಈ ಮದುವೆ ಆಗಬಾರ್ದು ಕಾವೇರಿ. ಶ್ರಾವಣಿ ಮನೆಗೆ ಸೊಸೆಯಾಗಿ ಬರಬಾರ್ದು. ಶ್ರಾವಣಿ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆಯಲ್ಲಿ ಆಗಬಾರ್ದು ಅನಾಹುತಗಳೇ ಆಗುತ್ತೆ. ಶ್ರಾವಣಿ ತುಂಬ ಒಳ್ಳೆ ಹುಡುಗಿ ಕಂಡ್ರೆ. ಶ್ರಾವಣಿ ಒಳ್ಳೆ ಹುಡುಗಿನೇ ಕಾವೇರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವಳು ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾಳೆ. ಒಬ್ರು ಒಳ್ಳೇದು ಅಂತ ಅನ್ಸ್ಕೊಳ್ಳೋದು ಇನ್ನೊಬ್ರು ಕೆಟ್ಟದಾಗಬಹುದು ಅನ್ನೋದು ಆ ಹುಡುಗಿಗೆ ಅರ್ಥ ಆಗ್ತಾ ಇಲ್ಲ. ದುರಂತ ಏನು ಅಂದ್ರೆ ಆ ಇನ್ನೊಬ್ರು ಅನ್ನೋದು ಅವಳು ಮದುವೆ ಆಗಿ ಬರ್ತಿರೋ ಮನೆ. ಅವಳು ಗೊತ್ತಿದ್ರು ಅವಳು ನಿಲುವನ್ನು ಬದಲಾಯಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಅವಳಿಗೆ ಅವಳದೇ ಆದ ಒಂದು ಹಠ ಕಾವೇರಿ. ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ. ಅವಳು ನಿನಗಿಷ್ಟ ಅಂತ ಅವಳನ್ನ ಬ್ಲೈಂಡಾಗಿ ಸಮರ್ಥಿಸ್ಕೋಬೇಡ ಕಾವೇರಿ. ಅವಳಿಗದು ಅರ್ಥ ಆಗಲ್ಲ. ಅವಳಿಗದು ಅರ್ಥ ಆಗಿದ್ರೆ ಅವಳಿಂದ ಈ ಮನೇಲಿ ಇಷ್ಟೆಲ್ಲ ರಾಧ ಅಂತ ಆಗ್ತಿರಲಿಲ್ಲ, ನಮ್ಮ ಮನಸ್ಸುಗಳು ಕಿರಿಕಿರಿ ಆಗ್ತಿರಲಿಲ್ಲ. ಮತ್ತೆ ನಾನು ಹೇಳ್ತೀನಿ ಕಾವೇರಿ, ಶ್ರಾವಣಿ ಒಳ್ಳೆ ಅವಳು ಮಹಾಲಕ್ಷ್ಮಿನ. ಆದರೆ ನಮ್ಮನೆ ಮಟ್ಟಿಗೆ ಅವಳು ಮಹಾಮಾರಿ. ರೀ, ಹೀಗೆಲ್ಲ ಹೇಳ್ಬೇಡ್ರಿ. ನಾನು ಹಾಗೆ ಹೇಳ್ತಾ ಇಲ್ಲ ಕಾವೇರಿ, ಅವಳೇ ಹಾಗೆ ನಡ್ಕೊಂತಿದ್ದಾಳೆ. ನೋಡು, ಶ್ರಾವಣಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದಾಗ್ಲಿಂದ ಈ ಕ್ಷಣದವರೆಗೂ ನನ್ನ ಜೀವನ, ನನ್ನ ಮಗನ ಜೀವನ ಕಾಪಾಡಿದೊಂದು ಬಿಟ್ಟು ಅವಳಿಂದ ಈ ಮನೇಲಿ ಬರೀ ಕಿರಿಕಿರಿ. ನಿಮ್ ಪ್ರಾಣ ಕಾಪಾಡಿದ್ದು ಎಷ್ಟು ದೊಡ್ಡ ವಿಷಯ ಅಲ್ವೇನ್ರಿ? ಅದು ಹೇಗಾಗಿದೆ ಅಂದ್ರೆ ನೇಣಗಮ್ನಿಂದ ಪಾರಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದೆ. ಶಿಕ್ಷೆ ನನ್ನೊಬ್ಬನಿಗೆ ಆಗಿದ್ರೆ ಅನುಭವಿಸ್ತಿದ್ದೆ. ಆದ್ರೆ ಅವಳಿಂದ ಮನೆಯವ್ರಿಗೆಲ್ಲ ಒಂದಲ್ಲ ಒಂದು ರೀತಿ ತೊಂದರೆ ಆಗ್ತಾನೆ ಇದೆ. ಚೆಚ್ಚೆ, ಹಾಗೇನು ಇಲ್ಲ ರೀ. ಶಾಸ್ತ್ರಿಗಳು ಹೇಳಿದ್ದಾರೆ, ಅವಳು ನಮ್ಮನೆ ಕಾಲಿಟ್ರೆ ಅಷ್ಟಲಕ್ಷ್ಮಿ ಕಾಲಿಟ್ಟಂಗೆ ಅಂತ. ಅವಳು ನಮ್ಮನೆಗೆ ಬಂದು ನಮ್ಮ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಿ ನಮ್ಮ ಎಲ್ಲರ ಪ್ರೀತಿನೂ ಗೆಲ್ತಾಳೆ ಅಂತ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರ್ತಾರೆ ಅಂತಲೂ ಹೇಳಿದ್ದಾರೆ. ಮದುವೆ ಆಗೋವರೆಗೂ ಸ್ವಲ್ಪ ಗೊಂದಲಗಳಿರ್ತವೆ, ಅದನ್ನ ಯಾವುದನ್ನು ಮನ್ಸಿಗೆ ಹಚ್ಕೋಬೇಡ ಅಂತಲೂ ಹೇಳಿದ್ರು. ನಿಜವಾಗ್ಲೂ ಶಾಸ್ತ್ರಿಗಳು ಹೀಗೆ ಹೇಳಿದ್ರ? ನಿಜವಾಗ್ಲೂ ರೀ, ಶ್ರಾವಣಿ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನೀವ್ ಆತಂಕ ಪಡೋ ತರ ಏನು ಆಗೋದಿಲ್ಲ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ. ಕಾವೇರಿ, ಈ ಭರವಸೆಗಳ ಮೇಲೆ ನನಗೆ ಭರವಸೆ ಇಲ್ಲ. ನೋಡು, 5 ವರ್ಷಕ್ಕೊಂದ್ಸಲ ಎಷ್ಟು ಭರವಸೆಗಳನ್ನ ನಾನು ಜನರು ಕೊಡ್ತೀನಿ ಅನ್ನೋದು ನನಗೆ ಗೊತ್ತು. ಆದ್ರೆ ಎಷ್ಟರ ಮಟ್ಟಿಗೆ ನಡ್ಕೊಂತೀನಿ ಅನ್ನೋದು ನನಗೆ ಗೊತ್ತು. ಇದು ಬರೀ ಭರವಸೆ ಅಲ್ಲ. ಅವಳಿ ಮನೆಗೆ ಮದುವೆ ಆಗಿ ಬಂದ ಮೇಲೆ ಈ ಮನೆ ಗೌರವಕ್ಕೆ ಏನಾದರೂ ಚ್ಯುತಿ ಬಂದು, ನಿಮ್ಮ ಘನತೆಗೆ ಧಕ್ಕೆ ಬಂದು, ಈ ಮನೆ ನೆಮ್ಮದಿ ಏನಾದರೂ ಹಾಳಾಗೋದ್ರೆ ಅದು ನನ್ನಿಂದ, ನನ್ನ ತಪ್ಪು ನಿರ್ಧಾರದಿಂದ ಅಂತ ಪೂರ್ತಿ ಹೊಣೆ ನಾನು ತಗೊಳ್ತೀನಿ. ಶ್ರಾವಣಿ ಮಾಡೋ ಪ್ರತಿಯೊಂದು ತಪ್ಪನ್ನ ತಿದ್ದಿ ಅದನ್ನ ಸರಿಪಡಿಸೋ ಜವಾಬ್ದಾರಿ ನಂದು ರೀ. ಅಷ್ಟೇ ಅಲ್ಲ ರೀ, ಶ್ರಾವಣಿಯಿಂದ ಯಾವುದೇ ಥರ ತಪ್ಪಾಗ್ತಾ ಇರೋಂಗೆ ನಾನು ಜಾಗ್ರತೆ ವಹಿಸ್ತೀನಿ. ಇಷ್ಟರ ಮೇಲೆ ಅವಳು ಏನಾದರೂ ತಪ್ಪು ಮಾಡಿದ್ರೆ ಅದು ನನ್ನ ಜವಾಬ್ದಾರಿ. ನೀನು ನನಗೇನು ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ನಿನ್ನ ಧೈರ್ಯ, ನಿನ್ನ ನಂಬಿಕೆ ನಿನಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಮಾ, ಏನಮ್ಮ ಏನಮ್ಮ ಇದು? ನೀನು ಇವತ್ತು ವ್ಯಾಪಾರಕ್ಕೆ ಹೋಗ್ಲಿಲ್ವಾ? ಸಾಯಂಕಾಲ ಮಗಳ ನಿಶ್ಚಿತಾರ್ಥ ಇಟ್ಕೊಂಡ್ಬಿಟ್ಟು ನಾನು ವ್ಯಾಪಾರ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನಿಶ್ಚಿತಾರ್ಥಕ್ಕೆ ಏನೆಲ್ಲ ಹೊಂದಿಸ್ಬೇಕು ಅಂತ ನೀನು ಒಬ್ಬಳೆ ಎಷ್ಟು ಅಂತ ಮಾಡ್ತೀಯಾ? ಅದಕ್ಕೆ ವ್ಯಾಪಾರ ಮಾಡಕ್ಕೆ ಹೋಗಲಿಲ್ಲ. ಸರಿ, ಎಂಗೇಜ್ಮೆಂಟಿಗೆ ಎಲ್ಲರನ್ನೂ ಕರೆದಿದ್ಯಾ? ನಮಗೆ ನೆಂಟ್ರ ಬಂಧು ಬಳಗನ ಊರೂರು ಸಾರ್ಕೊಂಡು ಬರೋದಕ್ಕೆ ನಮಗೆ ಪರಿಚಯ ಇರೋ 3 ಮತ್ತೊಂದು ಜನಕ್ಕೆ ಹೇಳಿದೆ. ನಮ್ಮ
ನಮ್ಮಂಥವ್ರೆಲ್ಲ ಮಿನಿಸ್ಟ್ರ್ ಮನೆಗೆ ಬರೋಕ್ಕಾಗುತ್ತಾ ಅಂತ ಹಿಂಜರಿದ್ರು ಕಣೆ. ಎಂಗೇಜ್ಮೆಂಟ್ ನಮ್ಮ ಮನೆಯಲ್ಲೇ ನಡೆದಿದ್ರೆ ಎಲ್ಲರೂ ಬರ್ತಿದ್ರೇನೋ. ಆದರೆ ಶ್ರೀಮಂತರ ಮನೆಗೆ ಬರೋದಕ್ಕೆ ನಮ್ಮಂಥ ಸಾಮಾನ್ಯ ಜನರಿಗೆ ಕೀಳರಿಮೆ ಅಡ್ಡ ಬರುತ್ತಲ್ವಮ್ಮ. ಅದಕ್ಕೆ ಕಣೆ, ಬರೋರು ಬರಲಿ, ಇಲ್ಲ ಅಂದರೆ ಬೇಡ ಅಂತ ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ಮದುವೆಗೆ ಬಂದೇ ಬರ್ತಾರೆ ಬಿಡು. ಪದ್ಧತಿ ಪ್ರಕಾರ ಗಂಡಿನ ಕಡೆಯವರು ಹೆಣ್ಣು ಕೇಳ್ಕೊಂಡು ಬರಬೇಕು. ಹೆಣ್ಣಿನ ಮನೇಲಿ ನಿಶ್ಚಿತಾರ್ಥ ಆಗಬೇಕು. ಆದರೆ ಅವ್ರ ಅಂತಸ್ತಿಗೆ ಈ ಮನೇಲಿ ನಿಶ್ಚಿತಾರ್ಥ ಮಾಡೋಕ್ಕಾಗತ್ತಾ? ಅಂತ ಸಂಬಂಧ ಸಿಕ್ಕಿರೋದು ನಮ್ಮ ಪುಣ್ಯಮ್ಮ. ಮಾ, ಎಂಗೇಜ್ಮೆಂಟ್ಗೆ ಪಾವನಿ ಪ್ರಕಾಶನೂ ಕರೆಸ್ಬೋದಿತ್ತಲ್ವಾ? ಕರೆಸ್ಬೋದಾಗಿತ್ತು. ಸುಮ್ಮನೆ ಯಾಕೆ ರಜಾ ಹಾಕಿಸಿ ಅವ್ರು ಓದ್ ಹಾಳು ಮಾಡೋದು ಹೇಳು? ಹೇಗೂ ಮದುವೆ ಅಷ್ಟೊತ್ತಿಗೆ ಅವ್ರ ಪರೀಕ್ಷೆ ಎಲ್ಲ ಮುಗಿದು ರಜೆ ಬಂದಿರುತ್ತಲ್ವಾ? ಹಾಂ, ಹೇಳೋದು ಮರ್ತೆ ನೋಡು. ನಿಮ್ಮ ಅತ್ತೆ ಮನೆಯವರು ರೇಷ್ಮೆ ಸೀರೆ ಕೊಟ್ಟಿದ್ರಲ್ಲ, ಅದಕ್ಕೆ ಬ್ಲೌಸ್ ಹೊಲಿಸ್ಕೊಂಡು ಬಂದು ಇಟ್ಟಿದ್ದೀನಿ. ಹಾಕ್ಕೊಂಡು ನೋಡು, ಅಳತೆ ಸರಿಯಾಗುತ್ತಾ ಅಂತ. ಸರಿಮಾ. ಮಾ, ನಾಗಾರ್ಜುನ್. ಓ ಪಾಪ, ಮನೇಲಿ ಏನಾದ್ರು ಹೇಳಿ ಕಳಿಸಿದ್ರಾ? ಇಲ್ಲ ಆಂಟಿ, ನಾನೇ ಬಂದೆ. ಶ್ರಾವಣಿನ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತಾ? ಅದು ನಿಶ್ಚಿತಾರ್ಥ ಮುಗಿದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಿಶ್ಚಿತಾರ್ಥ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ಈಗಾಗಲೇ ಎಷ್ಟೆಷ್ಟು ಅಡೆತಡೆಗಳಾಗಿದೆ. ಇನ್ನು ಮುಂದೆನಾದರೂ ಎಲ್ಲ ಸುಸೂತ್ರವಾಗಿ ನಡೀಲಿ, ನಮ್ಮ ಸಂಬಂಧ 100 ಕಾಲ ಗಟ್ಟಿಯಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಬರೋಣ ಅಂತ. ಯಾಕಂಟಿ, ನನ್ನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ನಾನು ಹಾಗೆ ಯೋಚನೆ ಮಾಡಲಿಲ್ಲಪ್ಪ. ನೀವಿಬ್ಬರು ಒಟ್ಟಿಗೆ ಹೋಗಿ ಯಾರ್ದಾದ್ರೂ ದೃಷ್ಟಿ ತಾಗಿ ಈ ಸಂಬಂಧಕ್ಕೆ ಇನ್ನೊಂದು ವಿಘ್ನ ಆಗಬಾರ್ದಲ್ವಾ? ಅದಕ್ಕೆ ಹಾಗೆ ಹೇಳಿದೆ. ದೇವಸ್ಥಾನಕ್ಕೆ ತಾನೇ ಹೋಗ್ತಾ ಇರೋದು, ಹೋಗಿ ಬನ್ನಿ. ಹೋಗಿ ಬಾ ಶ್ರಾವಣಿ. ಸರಿಮಾ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಹೋಗಿ ಬರ್ತೀನಿ. ಯಾಕೇನು ಮಾತಾಡ್ತಿಲ್ಲ? ಯಾಕೋ ಇವತ್ತು ಮಾತುಗಳೇ ಆಡಬೇಕು ಅಂತ ಅನ್ನಿಸ್ತಾ ಇಲ್ಲ ಶ್ರಾವಣಿ. ಯಾಕೋ ಇವತ್ತು ಈ ನಿಶಬ್ದ ಮೌನಗಳೇ ಹಿತ ಅನ್ನಿಸ್ತಾ ಇದೆ. ಮಾತುಗಳಿಗೆ ನಿಲುಕದೇ ಇರೋಂಥ ಏನೋ ಒಂದು ಡಿವೈನ್ ಫೀಲ್ ನನ್ನನ್ನು ಆವರಿಸ್ಕೊಂಡಿದೆ. ನಂಗೂ ಹಾಗೆ ಅನಿಸ್ತದೆ ನಾಗಾರ್ಜುನ್. ಯಾಕೆ ಹೀಗೆ? ಹಾ, ಬಹುಶಃ ಹೀಗಿರ್ಬೇಕು ನಾಗಾರ್ಜುನ್. ಹೇಗೆ? ನೆನ್ನೆವರೆಗೂ ನಾನು ನಾನಾಗಿದ್ದೆ, ನೀವು ನೀವಾಗಿದ್ರಿ. ಇವತ್ತಿಂದ ನಾನು ನೀವು ನಾವಾಗ್ತಿದ್ದೀವಿ. ಹೌದು ಶ್ರಾವಣಿ, ಇವತ್ತಿಂದ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ನಾನು, ನಾನು ನೀನು, ಎರಡು ದೇಹ ಒಂದು ಆತ್ಮ. ಈ ಜೋಡಿ ಆತ್ಮಗಳು ಏಕಾಗೋದಕ್ಕೆ ಆ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಕಾಣುತ್ತೆ. ಅದಕ್ಕೆ ನಮ್ಮೊಳಗೆ ಇಂಥ ದೈವಿಕ ಭಾವನೆ.
ನೀನು ಹೇಳೋದು ನಿಜ ಶ್ರಾವಣಿ. ನಾವಿಬ್ರು ಮೊದಲನೇ ಸಲ ದೇವಸ್ಥಾನಕ್ಕೆ ಒಟ್ಟಿಗೆ ಬರ್ತಾ ಇದ್ದೀವಿ. ಆ ದೇವರಿಗೆ ನಮ್ಮ ಜೋಡಿ ಇಷ್ಟ ಆಗಿರ್ಬೇಕು. ಇನ್ನು ಮುಂದೆ ಹೀಗೆ ಜೋಡಿ ಜೋಡಿಯಾಗಿ ಬನ್ನಿ ಅಂತೇಳಿ ಆಶೀರ್ವಾದ ಮಾಡಿರ್ಬೇಕು. ಅದಕ್ಕೆ ನಮ್ಮಿಬ್ರಲ್ಲೂ ಒಂದೇ ಥರ ಭಾವನೆ. ನಾನು ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಶ್ರಾವಣಿ. ಯಾಕಾಗಿ ಹೇಳ್ತಿದ್ದೀರಿ? ನನಗೆ ನಿನ್ನಂಥ ಸುಗುಣೆ ಹೆಂಡತಿಯಾಗಿ ಸಿಕ್ಕಿದಾಳಲ್ವ. ಆದರೆ ನಾನು ನಿಮ್ಮಷ್ಟು ಪುಣ್ಯ ಮಾಡಿಲ್ಲ ಅನ್ಸುತ್ತೆ. ಯಾಕೆ ಶ್ರಾವಣಿ? ವಾಟ್ಸ್ ರಾಂಗ್ ವಿತ್ ಮೀ? ನಾನು ನಿಮ್ಮಷ್ಟು ಪುಣ್ಯ ಮಾಡಿಲ್ಲ, ನಿಮ್ಗಿಂತ ಜಾಸ್ತಿ ಪುಣ್ಯ ಮಾಡಿದ್ದೀನಿ. ಅದಕ್ಕೆ ನಿಮ್ಮಂತ ಗಂಡ ಸಿಕ್ಕಿದ್ದಾನೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಶ್ರಾವಣಿ. ನಿನ್ನಂಥ ಹುಡುಗಿ ಕೈ ಹಿಡಿಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ನಾನು ನಿಜವಾಗ್ಲೂ ಅದೃಷ್ಟವಂತ. ನಿನ್ನಂಥ ಹುಡುಗಿ ನನಗೆ ಸಿಗಬೇಕು ಅಂದರೆ ನಾನು 7 ಅಷ್ಟೊಂದೆಲ್ಲ ಓವರಾಗಿ ಫೀಲ್ ಮಾಡಬೇಡಿ. ಕೆಲವೊಂದ್ಸಲ ನಮ್ಮ ದೃಷ್ಟಿ ನಮಗೆ ತಾಗತ್ತಂತೆ. ಆಮೇಲೆ ಬೇಡ ಶ್ರಾವಣಿ, ಬಾಯಿ ಮಾತಿಗೂ ಅಪಶಕನದ ಮಾತಾಡ್ಬೇಡ. ಯಾರ ದೃಷ್ಟಿನೂ ನಮಗೆ ತಾಗೋದು ಬೇಡ, ಯಾವ ತೊಂದರೆನೂ ನಮಗೆ ಬರೋದು ಬೇಡ. ಎಷ್ಟೋ ಕಷ್ಟಗಳನ್ನು ದಾಟಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಶ್ರಾವಣಿ. ನನಗೆ ನೀನು ಬೇಕು ಶ್ರಾವಣಿ, ನೀನು ಬೇಕು. ಮುಂದಿನ ಜನ್ಮ ಇದೆ ಅನ್ನೋದಾದ್ರೆ 7 ಜನ್ಮಕ್ಕೂ ನನಗೆ ನೀನೇ ಬೇಕು. ಯಥಾಸ್ತು. ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್. ಓಕೆನಾ? ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು ವೆರಿ ಮಚ್. ಸರಿ ಬಾ, ನಿಂಗೆ ಮನೆಗೆ ಡ್ರಾಪ್ ಮಾಡ್ತೀನಿ. ಇಲ್ಲ, ನಾನು ಮೌಸಮಿ ಮನೆಗೆ ಹೋಗ್ಬೇಕು. ಸರಿ, ಅವ್ರ ಮನೆಗೆ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಬೇಡ ನಾಗಾರ್ಜುನ್, ನೀವು ಅಲ್ಲಿಗೆ ಬರೋದು ಮತ್ತೆ ಅದನ್ನು ಯಾರಾದರೂ ನೋಡೋದು, ಈಗಾಗಿರೋ ರಾಧಾ ಅಂತಾನೆ ಸಾಕು. ನೀನು ಹೇಳ್ತಾ ಇರೋದು ಸರಿ ಶ್ರಾವಣಿ. ಒಂದು ನೆಕ್ಲೆಸ್ಸು ಎಷ್ಟೆಲ್ಲ ರಾಧಾ ಅಂತ ಮಾಡ್ಬಿಡ್ತು. ರಾಧಾ ಅಂತ ಮಾಡಿದ್ದು ಮನುಷ್ಯ, ನೆಕ್ಲೆಸ್ ಅಲ್ಲ. ನೀನು ಹೇಳ್ತಾ ಇರೋದು ನಿಜ ಶ್ರಾವಣಿ. ಸರಿ, ಆ ವಿಷಯ ಬಿಡು. ಈಗ ನೀನು ಹೇಗೆ ಹೋಗ್ತೀಯಾ? ಆಟೋದಲ್ಲಿ ಹೋಗ್ತೀನಿ. ಓಕೆ, ನಾನು ಆಟೋ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ. ಬಾ. ಸರಿ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಮೌಸಮಿ, ಆರ್ತಿ ತಗೋ ಬಾ. ಬಂದೆ. ಅಮ್ಮ ಅಮ್ಮ, ಇವತ್ತು ಮಾಮೂಲಿಗಿಂತ ಜಾಸ್ತಿ ಹೊತ್ತು ದೇವ್ರ ಮುಂದೆ ಬೇಡ್ಕೊಂಡಲ್ಲ, ಏನ್ ಬೇಡ್ಕೊಂಡೆ? ಚೆನ್ನಾಗಿ ಪತ್ತೆದಾರಿಕೆ ಮಾಡ್ಬಿಟ್ಟೆ ನೋಡು. ಅಮ್ಮ, ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ಯಾಕೆ ನಿನಗೆ ಗೊತ್ತಿಲ್ವಾ? ನಂಗೆ ಗೊತ್ತಿಲ್ಲಪ್ಪ. ನಾಟಕ ಮಾಡಬೇಡ. ಇವತ್ತು ಸಂಜೆ ನಮ್ಮ ಶ್ರಾವಣಿ ನಿಶ್ಚಿತಾರ್ಥ. ಅವಳು ನಿಶ್ಚಿತಾರ್ಥ ಚೆನ್ನಾಗಾಗ್ಲಿ, ಯಾವ ಅಡೆತಡೆ ಇಲ್ಲದೆ, ಅವಳಿಗೇನು ತೊಂದರೆ ಆಗದೆ ಅವಳು ಚೆನ್ನಾಗಿರ್ಲಿ ಅಂತ ಬೇಡ್ಕೊತಾ ಇದ್ದೆ. ಅವಳು ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ನಮ್ಮ ಜೀವನ ಚೆನ್ನಾಗಾಗಬೇಕು ಅಂತ ಅವಳು ಎಷ್ಟೆಲ್ಲ ಕಷ್ಟಗಳನ್ನ ಮೈಮೇಲೆ ಹಾಕೊಂಡ್ಲು. ಅವಳಿಗೆ ಸಿಗ್ತಾ ಇದ್ದಂಥ ಬಂಗಾರದಂಥ ಜೀವನನ ಪಣಕ್ಕಿಟ್ಟಿದ್ಲು. ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕಿ ಅವಳು ಚೆನ್ನಾಗಿರ್ಬೇಕು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ ಆಂಟಿ.
ನನ್ನ ಆಶೀರ್ವಾದ ಯಾವಾಗಲೂ ನಿನಗಿರುತ್ತಮ್ಮ. ನಮ್ಮ ಆಶೀರ್ವಾದನೂ ನಿಂಗೆ ಇದ್ದೇ ಇರುತ್ತಮ್ಮ. ಅಲ್ಲ ಶ್ರಾವಣಿ, ನಿಶ್ಚಿತಾರ್ಥಕ್ಕೆ ರೆಡಿ ಆಗೋದ್ ಬಿಟ್ಟು ಇಲ್ಲಿಗೆ ಯಾಕಮ್ಮ ಬಂದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಆಂಟಿ. ಇವತ್ತು ನಾನು ಎಂಗೇಜ್ಮೆಂಟ್ ಅಂತ ನಿಮಗೆ ನಾಪ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇವತ್ತು ನೀನ್ ನಿಶ್ಚಿತಾರ್ಥ ಅಂತ ನಮಗ್ ನೆನ್ಪಿದೆ. ನಿಮಗೆ ನೆನಪಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ಏನಾರೋ ರೀಸನ್ ಹೇಳಿ ಎಂಗೇಜ್ಮೆಂಟಿಗೆ ಚಕ್ಕರ್ ಹಾಕ್ಬಾರ್ದು ಅಂತ ವಾರ್ನ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಮಿಸ್ ಮಾಡೋದಿಲ್ಲ ಅಲ್ವಾ ಆಂಟಿ?